ಪೇರೆಂಟ್ಸ್ ವಯಸ್ಸಲ್ಲಿ ಅದೇ ಆ್ಯಸ್ ಯು ವಯಸ್ಸಾಗ್ತಾ ಆಗ್ತಾ ಅಡ್ಯಾಪ್ಟಿಂಗ್ ಇದು ಕಮ್ಮಿ ಆಗಿಬಿಡುತ್ತಲ್ಲ, ಹಳೇದಕ್ಕೆ ದೇ ಕೈಂಡ್ ಆಫ್ ಸೆಟಲ್. ಸೊ ಈಗ ಮಕ್ಕಳಾದವ್ರು ಈಗ ಬಾಪ ಬಾಮ್ಮ ಜಿಮ್ಗೆ ಹೋಗೋಣ ಅಂತ ಒಟ್ಟಿಗೆ ಮೆಂಬರ್ಶಿಪ್ ತೊಗೊಳ್ಳೋದು, ಆ ಥರದ್ದು ಆಗ್ಬೋದಾ? ಎಕ್ಸಾಂಪಲ್ಲು ಇದೇ ಥರ ಬೇರೆ ಏನೇನು ಮಾಡ್ಬೋದು ಅವರು? I think it has to come from their own family. So children, they have to take an active role in convincing their parents. Tumba jana ನನಗೆ almost every day and every week I do a Q&A ನನ್ನ ಪೇಜಲ್ಲಿ, and most commonly asked question is how do I convince my parents. ಸೊ ಲೈಕ್ ನನಗೆ ಅದು ಇವಾಗ ಕೇಳಿ ನನಗೆ ಒಂಥರ ಬೇಜಾರಾಗ್ಬಿಟ್ಟಿದೆ. ಲೈಕ್ ಇಫ್ ಯು ಆರ್ ಆಸ್ಕಿಂಗ್ ಮೀ ಕಾನ್ಸ್ಟೆಂಟ್ಲಿ ಹೌ ಡು ಐ ಕನ್ವಿನ್ಸ್ ಮೈ ಪೇರೆಂಟ್ಸ್, ದೆನ್ ಯು ಆರ್ ನಾಟ್ ದ ರೈಟ್ ಪರ್ಸನ್. ನೀವು ಅವ್ರ ಮಕ್ಕಳಾಗಿ ಇಫ್ ಯು ಆರ್ ನಾಟ್ ಏಬಲ್ ಟು ಕನ್ವಿನ್ಸ್, ದೆನ್ ಹೌ ಕ್ಯಾನ್ ಐ ಆಸ್ ಅ ಥರ್ಡ್ ಪರ್ಸನ್ ಕನ್ವಿನ್ಸ್, ರೈಟ್? ಸೊ ಮಕ್ಕಳಾಗಿ ಅಪ್ಪ ಅಮ್ಮಂದ್ರನ್ನ ಒಂದು ಕಣ್ಣಿಟ್ಟು ನೀಟಾಗಿ ನೋಡಿ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ. ಕರೆಕ್ಟ್. ಸ್ವಲ್ಪ ಕೂತ್ಕೊಂಡು ಲೈಕ್ ಏನು ಪೀಪಲ್ ಹೆಂಗೆ ಕನ್ವಿನ್ಸ್ ಅಂದರೆ, ಓಕೆ ನೀವು ಯು ಕಾಂಟ್ ಗೋ ಟು ಯುವರ್ ಫಾದರ್ ಅನ್ಸೆ ಓಕೆ ನಾಳೆಯಿಂದ ಸ್ಟ್ರೆಂತ್ ಟ್ರೈನಿಂಗ್ ಮಾಡು ಸ್ಟಾರ್ಟ್ ಮಾಡ್ತೀನಿ. ವಿಲ್ ಬಿ ಲೈಕ್ ನೋ, ಇಟ್ಸ್ ನಾಟ್ ದ್ಯಾಟ್ ಈಸಿ, ರೈಟ್? ನೀವು ಹೇಳಬೇಕು, ಕೂತ್ಕೊಂಡು ಹೇಳಬೇಕು ಏನಕ್ಕೆ ಇಂಪಾರ್ಟೆಂಟು, ಇದು ಮಾಡದಿದ್ರೆ ಏನಾಗತ್ತೆ, ನಿಮ್ಮ ಹೆಲ್ತ್ ಎಲ್ಲಿದೆ, ಇದು ಮಾಡಿದ್ರೆ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಹೌ ಇಸ್ ಇಟ್ ಇಂಪಾರ್ಟೆಂಟ್ ಸೈಂಟಿಫಿಕಲಿ. ಸೊ ಆಲ್ ಆಫ್ ದೀಸ್ ಫ್ಯಾಕ್ಟರ್ಸ್ ಲೈಕ್ ಹೆಂಗೆ ಯು ಕನ್ವಿನ್ಸ್ ಸಮ್ವನ್ ಲೈಕ್ ಆನ್ ಎಕ್ಸ್ಟರ್ನಲ್ ಪರ್ಸನ್, ಅದೇ ಥರನೇ ನಿಮ್ಮ ಪೇರೆಂಟ್ಸ್ನ ಪೀಪಲ್ ಸಾರ್ಟ್ ಆಫ್ ಟೇಕ್ ಪೇರೆಂಟ್ಸ್ನ ಫಾರ್ ಗ್ರ್ಯಾಂಟೆಡ್ ಇನ್ ಟರ್ಮ್ಸ್ ಆಫ್ ಕನ್ವಿನ್ಸಿಂಗ್. ದೆ ಫೀಲ್ ಲೈಕ್ ನಾವೇನೇ ಹೇಳಿದ್ರು ಅವ್ರು ಕೇಳಲೇಬೇಕು, ಕೇಳದಿದ್ರೆ ವಿ ಕಾಂಟ್ ಕನ್ವಿನ್ಸ್ ಅಂತ ಹೇಳ್ಬಿಡ್ತಾರೆ. ಬಟ್ ಕನ್ವಿನ್ಸಿಂಗ್ ಪವರ್ಗೆ ಲೈಕ್ ಇಟ್ ಈಸ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಇನ್ಫ್ಲೂಯೆನ್ಸ್, ರೈಟ್? ಸೊ ಯು ನೀಡ್ ಟು ಇನ್ಫ್ಲೂಯೆನ್ಸ್ ಯುವರ್ ಪೇರೆಂಟ್ಸ್ ಟು ಡೂ ಸಮಥಿಂಗ್, ಆ್ಯಂಡ್ ಇಫ್ ಯು ಕಾಂಟ್ ಇನ್ಫ್ಲೂಯೆನ್ಸ್ ಯುವರ್ ಓನ್ ಪೇರೆಂಟ್ಸ್, then it is very difficult. Then there's a disconnect there. Absolutely. ಅದು ಒಂದು ಇನ್ನೊಂದು ಬೈ ಪ್ರಾಡಕ್ಟ್ ಅವಾಗ ಅದು ಹೇಳ್ತಾ ಇದೆ, ದೇರ್ ಇಸ್ ಸಮಥಿಂಗ್ ಬಿಟ್ವೀನ್ ಯು ಆಲ್. ಆ್ಯಂಡ್ ಆಲ್ಸೋ ಕೆಲವರು ಮಕ್ಕಳು ನಾವು ಈಗ ನೋಡಬೇಕು, ಈಗ ನಾವು ಮಕ್ಕಳಾಗಿದ್ದಾಗ ಅಷ್ಟು ಪೇಷನ್ಸ್ ತೋರಿಸಿ ಅವರು ನಮಗೆಲ್ಲ ಇನ್ಸ್ಟಾಲ್ ಮಾಡಿದ್ರಲ್ಲ ಸಾಫ್ಟ್ವೇರ್ ಥರ, ಏನು ಮಾಡಬೇಕು ಲೈಫ್ ಅಂದರೆ ಏನೋ ಕಂಡೀಷ್ನಿಂಗು ಪೇಷನ್ಸು, ಅದನ್ನು 30-40s ಟು ಸಮ್ ಎಕ್ಸ್ಟೆಂಡ್ ಅದನ್ನು ಅದೇ ಲೆನ್ಸನ್ನು ಅವ್ರ ಕಡೆಗೆ ತಿರುಗಿಸಿ ಅವ್ರನ್ನ ಮಕ್ಕಳು ಮಾಡ್ಕೊಂಡು ಇವ್ರು ಮತ್ತೆ ಹೋದರೂ ಆಗಬಹುದು ಟು ಸಮ್ ಎಕ್ಸ್ಟೆಂಟ್ ಅನ್ನೋದು. ಓಕೆ, ಕರೆಕ್ಟ್. I think we started the show with the line saying water and sleep are silent healers. Correct. But now sleep ಅಂತ ಬಂದಾಗ ಪ್ಲೀಸ್ ಅದೊಂದು ದೊಡ್ಡ ಇದದು ಕನ್ಫ್ಯೂಷನ್ ಇದೆ. ವೇರಿಯಬಲ್ಸ್ ಬಂದಿದೆ ಈಗ ಎಲ್ಲರಿಗೂ ಗೊತ್ತು, ಲೈಟು. ಇಸ್ ದಟ್ ವೂಪ್? ಇಟ್ಸ್ ವೂಪ್. ಓಕೆ, ಅದೇ ಎಲ್ಲರೂ ಐ ಥಿಂಕ್ ಇಟ್ಸ್ ಬಿಕಮ್ ಅ ವಾಟರ್ ಕೂಲರ್ ಕಾನ್ವರ್ಸೇಷನ್, ಲೈಕ್ ನೋ ನನ್ನ ರೆಮ್ಮು, ನನ್ನ ಲೈಟು, ಡೀಪ್ ಸ್ಲೀಪು ಅಂತ. ಬಟ್ ಕ್ಯಾನ್ ಯು please help us understand how to understand sleep? What happens when I sleep? I know there are multiple cycles in... Correct, but so I think sleep is obviously paramount, like most important thing adu ninge ene ಮಾಡದೇ ಇದ್ರು, like even like let's say ನಾನು I keep telling this to myself, ನಾನೇ ಹೇಳ್ತಾ ಇರ್ತೀನಿ, ಯಾವತ್ತಾದರೂ ಒಂದೊಂದಿನ ಲೇಟಾಗಿ ಮಲ್ಕೊಂಡು ಬೆಳಗ್ಗೆ ಬೇಗ ವರ್ಕೌಟ್ ಕೇಳೋ ಬದಲು 1-2 hours ಎಕ್ಸ್ಟ್ರಾ ಮಲ್ಕೊಂಡ್ರು ಇಟ್ ಈಸ್ ಬೆಟರ್. ವರ್ಕೌಟ್ಗಿಂತ ಜಾಸ್ತಿ ಇಂಪಾರ್ಟೆಂಟ್ ಸ್ಲೀಪ್ ಅಂತ. ಆ್ಯಂಡ್ ಲೈಕ್ ಯುವರ್ ಬಾಡಿ ನೀಡ್ಸ್ ಟೈಮ್ ಟು ರಿಕವರ್. ಇಲ್ಲಾಂದರೆ ಯು ವಿಲ್ ಬಿ ಲೈಕ್ ಇವಾಗ ವೂಪಲ್ಲೇ ಯು ವಿಲ್ ಗೆಟ್ ಅ ಲಾಟ್ ಆಫ್ ಇನ್ಸೈಟ್ಸ್ ವೇರ್ ನಿಮ್ಗೆ ಹೇಳುತ್ತೆ ನಿಮ್ಮ ಪ್ರೀವಿಯಸ್ ಡೇ ಎಷ್ಟು ಹಾರ್ಟ್ ರೇಟ್ ಇತ್ತು ಮಲ್ಕೊಂಡಾಗ, ಆ್ಯಂಡ್ ಎಷ್ಟು ಡೀಪ್ ಸ್ಲೀಪ್ ಮಾಡಿದ್ರಿ, ಎಷ್ಟು ರೆಮ್ ಸ್ಲೀಪ್ ಮಾಡಿದ್ರಿ. ಯುವರ್ ಬಾಡಿ ನೀಡ್ಸ್ ಅಟ್ಲೀಸ್ಟ್ 1 to 1.5 hours ಆಫ್ ಡೀಪ್ ಸ್ಲೀಪ್, 1 to 1.5 hours ಆಫ್ ರೆಮ್ ಸ್ಲೀಪ್. ಡೀಪ್ ಸ್ಲೀಪ್ ಏನು ಅಂದರೆ ಯುವರ್ ಬಾಡಿ ಇಸ್ ಇನ್ ಅನ್ ಅನ್ಕಾನ್ಷಿಯಸ್ ಸ್ಟೇಟ್. ಸೊ ಕಂಪ್ಲೀಟ್ ಡೀಪ್. ಅದು ಯಾರೇ ಬಂದು ಎಪ್ಸಕ್ಕೆ ಟ್ರೈ ಮಾಡಿದ್ರು ಇಟ್ ಈಸ್ ವೆರಿ ಹಾರ್ಡ್ ಫಾರ್ ಯು ಟು ವೇಕ್ ಅಪ್. ಯು ಆರ್ ಲೈಕ್ ಇನ್ ದ್ಯಾಟ್ ಅನ್ಕಾನ್ಷಿಯಸ್ ಸ್ಟೇಟ್. ಇಟ್ ಈಸ್ ಇಂಪಾರ್ಟೆಂಟ್. ಅದು ಆವಾಗಲೇ ಎಲ್ಲ ರಿಕವರಿ ಆಗೋದು, ಆವಾಗಲೇ ಮಸಲ್ ಗ್ರೋತ್ ಆಗೋದು, ಆವಾಗಲೇ ಗ್ರೋತ್ ಹಾರ್ಮೋನ್ಸ್ ವಿಲ್ ಬಿ ಆ್ಯಕ್ಟಿವ್ ಬಾಡಿಲಿ, ಆ್ಯಂಡ್ ನಿಮಗೆ ಇಮ್ಯುನಿಟಿ ಅದೆಲ್ಲ ಆ ಟೈಮಲ್ಲೇ ಆಗೋದು. ಅದೇ ಟೈಮಲ್ಲ ಫುಲ್ಲು ದೇಹ ಪ್ಯಾರಾಲಿಟಿಕ್ ಆಗಿಬಿಟ್ರೆ. ಕರೆಕ್ಟ್. ಡೀಪ್ ಸ್ಲೀಪಲ್ಲಿ ಇಟ್ ಈಸ್ ಕಂಪ್ಲೀಟ್ಲಿ ಇನ್ಆಕ್ಟಿವ್. ಯುವರ್ ಬಾಡಿ ಈಸ್ ಇನ್ಆಕ್ಟಿವ್ ಇನ್ ಅ ಸ್ಟೇಟ್ ಆಫ್ ಕಂಪ್ಲೀಟ್ ಅನ್ಕಾನ್ಷಿಯಸ್ನೆಸ್. ರೆಮ್ ಸ್ಲೀಪ್ ಈಸ್ ಲೈಕ್ ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ.